ಗುಬ್ಬಿ ತಾಲೂಕಿನಲ್ಲಿ ಇನ್ನೂ 100 ಹೊಸ ಸಂಘಗಳನ್ನು ಮಾಡುವಂತಹ ಗುರಿಯನ್ನ ಹೊಂದಿದ್ದೇನೆ ಎಂದು ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಚೇಳೂರು ಹೋಬಳಿಯ ಸಾತೇನಹಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಹಾಗೂ ತುಮಕೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ಮಿಶ್ರ ತಳಿ ಕರು ಪ್ರದರ್ಶನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಸುಮಾರು 130ಕ್ಕೂ ಹೆಚ್ಚು ವಿಶೇಷ ತಳಿಯ ಕರುಗಳು ಹಾಜರಿದ್ದವು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ತುಮಕೂರು ಹಾಲು ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕ ಶ್ರೀನಿವಾಸ್ ಟಿ, ಸಾತೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ರಾಜಣ್ಣ, ಪಶುವೈದ್ಯ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಸುರೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್, ಸಾತೇನಹಳ್ಳಿ ಕಾರ್ಯದರ್ಶಿ ಲೋಕೇಶ್ವರ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವತ್ಸಲ, ವ್ಯವಸ್ಥಾಪಕ ಚಂದ್ರಶೇಖರ ಕೆದನೂರಿ ಸೇರಿದಂತೆ ನೂರಾರು ರೈತರು, ನಿರ್ದೇಶಕರು ಹಾಜರಿದ್ದರು. ಇದು ಒಂದು ಪಾಸಿಟಿವ್ ವೇನಲ್ಲಿ ನಾವು ಹೋಗ್ತಾ ಇದ್ದೀವಿ. ಅದಕ್ಕೆ ತಕ್ಕಂತೆ ಸುಮಾರು ನಮಗೆ ಕಂಪ್ಲೇಂಟ್ಸ್ ಬಂದಿದ್ದು ಫೀಡ್ಸ್ ಬಗ್ಗೆ. ಅದ್ರ ಬಗ್ಗೆ ಅದಕ್ಕೂ ನಾವು ಬೇಕಾಗಿರೋಂಥ ಡಿಸ್ಕಷನ್ ಆಯಿತು. ಅವ್ರದ್ದು ಫೀಡ್ಸ್ ಡಿಪಾರ್ಟ್ಮೆಂಟ್ ಇಂದ ಅವ್ರನ್ನೆಲ್ಲ ಕರೆದು ಜೆಡಿಯವ್ರನ್ನೆಲ್ಲ ಕರೆದು ಮಾತಾಡಿದ್ದೀವಿ, ಮೀಟಿಂಗ್ ಮಾಡಿದ್ದೀವಿ ಅವ್ರ ಜೊತೆನೂ. ಮತ್ತೆ ನಾನು ನಮ್ಮ ಇಲಾಖೆಯಲ್ಲಿ ಕೂಡ ನಾನು ಅದನ್ನ ಚರ್ಚೆ ಮಾಡಿದ್ದೀನಿ. ಬಹುಶಃ ಮುಂದಿನ ದಿನಗಳಲ್ಲಿ ಎಲ್ಲ ಸರಿ ಹೋಗುತ್ತೆ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ದಿನ ಇಷ್ಟೊಂದು 125 ಕರುಗಳು ಇವತ್ತು ಬಂದಿದ್ದಾರೆ, ಕರ್ಕೊಂಬಂದಿದ್ದೀರಾ. ನಾನು ಮುಂಚೆಯಿಂದ ನಾನು ನೋಡಿದ್ದು ಹೆಲ್ದಿ ಬೇಬಿ ಕಾಂಪಿಟೇಷನ್ ಅಂತ ಮಾಡ್ತೀವಿ ಅಲ್ವಾ. ಹೆಲ್ದಿ ಬೇಬಿ ಕಾಂಪಿಟೇಷನ್ ಅಲ್ಲಿ ಮಕ್ಕಳನ್ನ ಪ್ರದರ್ಶನಕ್ಕಿಟ್ಟು ನಮ್ಮ ಮಗು ಚೆನ್ನಾಗಿದೆ, ಆರೋಗ್ಯವಂತವಾಗಿದೆ ಅಂತ ನಾವು ಪ್ರದರ್ಶನ ಮಾಡೋದು. ಮತ್ತೆ ಡಾಕ್ಟರ್ಸ್ ಬಂದು ಸರ್ಟಿಫೈ ಮಾಡೋದು, ಈ ಮಗು ಹೆಲ್ದಿ ಆಗಿದೆ, ಇದಕ್ಕೆ ಫಸ್ಟ್ ಪ್ರೈಸ್ ಕೊಡ್ಬೋದು, ಸೆಕೆಂಡ್ ಪ್ರೈಸ್ ಕೊಡ್ಬೋದು ಅಂತ. ನಾನು ಫಸ್ಟ್ ಟೈಮ್ ಅಟೆಂಡ್ ಮಾಡಿದ್ದು ಕರುಗಳ ಪ್ರದರ್ಶನ ಇದೆ. ನಂಗೆ ಬಹಳ ಖುಷಿ ಕೊಟ್ಟಿದೆ. ಮೂಕ ಪ್ರಾಣಿಗಳ ಜೊತೆ ಒಂದಷ್ಟು ಸಮಯ ಅವ್ರ ಭಾಷೆಯನ್ನು ಅರ್ಥ ಮಾಡ್ಕೊಂಡು ಅವುಗಳ ಜೊತೆ ಒಂದಷ್ಟು ಕಾಂಟ್ಯಾಕ್ಟ್ ಮಾಡಿದ್ದು ನಂಗೆ ತುಂಬಾ ಖುಷಿ ಆಯ್ತು. 85,500 ಲೀಟರ್ ಪ್ರತಿ ದಿವಸ ಹಾಲು ಹಾಕ್ತಿದೀವಿ. ನನಗೇನು ಅಂದ್ರೆ ನಾನು ಬಂದ್ಮೇಲೆ ಏನಾದ್ರು ಚೇಂಜಸ್ ಆಗ್ಬೇಕಲ್ಲ. ನಂದೇನೋ ಡೆಡಿಕೇಶನ್, ನಂದು ಏನಕ್ಕಾದ್ರೂ ಹೋದ್ಮೇಲೆ ಅಟ್ಲೀಸ್ಟ್ ಒಂದು 100% ಅಲ್ಲ ಬೇಡ, ಒಂದು 75% ಆದ್ರೂ ನಮ್ಮನ್ನು ನಾವು ಅದಕ್ಕೆ ಸಮರ್ಪಣೆ ಮಾಡ್ಕೋಬೇಕು ಅನ್ನೋ ಉದ್ದೇಶ. ಹಾಗಾದಾಗ ನನ್ನನ್ನು ನಾನು ಈ ಇದಕ್ಕೆ ಸಮರ್ಪಣೆ ಮಾಡಿ ನಾನು ಕೆಲಸ ಮಾಡಿದ್ರೆ ಅಟ್ಲೀಸ್ಟ್ 100 ಇರೋದು 85 ಇರೋದು ಒಂದು 150 ಕಾರು ಬರ್ಬೇಕಲ್ಲ. 85,000 ಇರೋದು 1,50,000 ಲೀಟರ್ಗನ್ನ ಬರಬೇಕು. ಅಟ್ಲೀಸ್ಟ್ 1 ವರ್ಷ ಇಲ್ಲ 2 ವರ್ಷದೊಳಗಡೆ ಬರಬೇಕು. ಅದು ನನ್ನ ಗುರಿ. ಹಾಗಾಗಿ ಅದರ ಕಡೆಗೆ ಹಾಲಿನ ಉತ್ಪನ್ನವನ್ನ ಜಾಸ್ತಿ ಮಾಡೋ ಕಡೆಗೆ ಏನ್ ಬೇಕೋ ಅದಕ್ಕೆಲ್ಲ ನಾನು ಸೂಚಿಗಳನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಕುಣಿಗಲ್ನವರು ಫಸ್ಟ್ ಪ್ಲೇಸ್ ಅಲ್ಲಿ ಇದ್ದಾರೆ. ನಾವು ಕುಣಿಗಲ್ನ ಮೀರಿಸ್ಬೇಕು ಅನ್ನೋದು ನನ್ನ ಇಚ್ಛೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ನಾನು ನಿಮಗೆ ಕೇಳ್ತೀನಿ. ನಮ್ಮಲ್ಲಿ 138 ಸಂಘಗಳಿದೆ. ಇನ್ನು 3 ವರ್ಷದಲ್ಲಿ ಇನ್ನು 100 ಸಂಘಗಳನ್ನ ಮಾಡ್ಬೇಕು ಅನ್ನೋದು ನಮ್ಮ ಗುರಿ. ಅದಕ್ಕೆ ಪೂರಕವಾಗಿ ಈಗಾಗಲೇ 40 ಸಂಘಗಳನ್ನ ನಾವು ಮಾಡಕ್ ಹೊರಟಿದೀವಿ. ಅದರಲ್ಲಿ ಈಗಾಗಲೇ ನೋಂದಣಿ ಆಗಿರೋದು 7 ಸಂಘ. ನಾನು ಗೆದ್ದು ಎರಡನೇ ತಿಂಗಳದು ಇವಾಗ ಮೀಟಿಂಗ್ ಹೋಗ್ತಿದ್ದೀನಿ. ವಿತಿನ್ 2 months ಅಲ್ಲಿ ನಾವು 7 ಸಂಘಗಳು ರಿಜಿಸ್ಟರ್ ಆಗಿದೆ. ನೋಂದಣಿಯ ಹಂತದಲ್ಲಿ ನಮ್ಮವು 15 ಸಂಘಗಳಿದೆ. ನೋಂದಣಿಯ ಹಂತದಲ್ಲಿರುವಂತದ್ದು 15 ಸಂಘಗಳು.